ಸೊ ಮೊನ್ನೆ ನೈಟು ಒಂದು ಘಟನೆ ಸಂಭವಿಸಿತು. ಏನಂತ ಅಂದರೆ, ನಾನು ಬಿಡಿ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಒಂದು ವಲಸೆ ದುಡಿಯಲಿಕ್ಕೆ ಬಂದವರು ಒಂದು ಮಗು ಸೀರಿಯಸ್ ಇತ್ತು. ಸೀರಿಯಸ್ ಇದ್ದ ಕಾರಣ ಅವರು ಸರ್ ಇಲ್ಲಿ ಸರ್ಕಾರಿ ದವಾಖಾನೆ ಎಲ್ಲಿದೆ, ಸರ್ಕಾರಿ ಆಸ್ಪತ್ರೆ ಎಲ್ಲಿದೆ ಅಂತ ಕೇಳ್ತಾರೆ. ಕೇಳೋ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಸೊ ಇಲ್ಲಿ ಮೇಲ್ಗಡೆ ಇದೆ, ಅಲ್ಲಿ ಹೋಗಿ ತೋರಿಸ್ರಿ, ಚಿಕಿತ್ಸೆ ಕೊಡ್ತಾರಾ ಅಂತ ಹೇಳ್ತೇನೆ. ಸೊ ಅವರಲ್ಲಿ ಚಿಕಿತ್ಸೆಗೆ ನನ್ನ ಫೋನ್ ನಂಬರ್ ತೊಗೊಂಡು ಹೋಗ್ತಾರೆ. ಏನಾದರೂ ಸಮಸ್ಯೆ ಇದ್ದರೆ ಕಾಲ್ ಮಾಡ್ತೀವಿ ಸರ್ ಅಂಥೇಳಿ. ಸೊ ಅಲ್ಲಿ ತೊಗೊಂಡು ಹೋದಾಗ ಅಲ್ಲಿ ಅವರು ಮಗುಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಅವ್ರು ಹೋದ ತಕ್ಷಣ ಮಗು ಅವರು ಏನೂ ಚೆಕಪ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಸೊ ಡೈರೆಕ್ಟ್ ಅಂತಾರೆ, ಇಲ್ಲಿಂದ ನೀವು ನಂದಗಡ್ ತೊಗೊಂಡು ಹೋಗಿ ಚೆಕಪ್ ಮಾಡ್ಲಿಕ್ಕೆ ಇಲ್ಲಿ ಡಾಕ್ಟರ್ ಇಲ್ಲ. ಸೊ ಚೆಕಪ್ ಮಾಡ್ಲಿಕ್ಕೆ ಡಾಕ್ಟರ್ ಇಲ್ಲ ಅಂತಂದರೆ, ಸೊ ಇವರು ನರ್ಸ್ ಇದ್ದವಂಥವ್ರು ಮತ್ತು ಇವ್ರ ಕೆಲಸ ಏನು? ಅಟ್ಲೀಸ್ಟ್ ಚೆಕ್ ಆದರೂ ಮಾಡಬೇಕಲ್ಲ, ಮಗು ಯಾವುದು ಏನು ಬಿ ಪಿ ಏನಿದೆ, ಏನಾಗಿದೆ, ಏನು ಅಂದರೆ ಯಾವ ರೀತಿ ಏನು ಒಟ್ಟು ಚಕ್ರ ಮಾಡಬೇಕಲ್ಲ. ಅಟ್ಲೀಸ್ಟು ಚಾವಿ ತೆಗೆದು ಇವರು ಸರ್ಕಾರಿ ಹಾಸ್ಪಿಟಲ್ ಚಾವಿ ಹಾಕಿ ಒಳಗಡೆ ನಿಂತು ಸೀದಾ ನಂದಗಡ ತೊಗೊಂಡು ಹೋಗ್ರಿ ಅಂತ ಹೇಳ್ತಾರೆ. 10 ಕಿಲೋಮೀಟರ್ ಜರ್ನಿ ಆಗತ್ತೆ. ಒಂದು ಮಗು ರಾತ್ರಿ ಸುಮಾರು ಒಂದು 12-12:30 ಸುಮಾರು 10 ಕಿಲೋಮೀಟರ್ ಜರ್ನಿ, ಅದು ಥಂಡಿ ಒಳಗೆ, ಅದು ಬೈಕ್ ಮೇಲೆ ತೊಗೊಂಡೋಗಿದ್ದೀವಿ. 10 ಕಿಲೋಮೀಟ್ರ್ ತೊಗೊಂಡೋಗಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಲ್ಲಿ ತೋರಿಸಿ ಅಲ್ಲಿಂದ ಆ ಮಗುನ ಬೆಳಗಾವಿಗೆ ರೆಫರ್ ಮಾಡ್ತೀವಿ. ಅಂದ್ರೆ ಒಂದು ಆಂಬುಲೆನ್ಸ್, ಅಲ್ಲಿಂದ ಅವರು ಆಂಬುಲೆನ್ಸ್ ಕೊಟ್ಟು ನಂದಗಡದವರು ನಮಗೆ ಏನು ಬೇಕಲ್ಲ ಸಹಾಯ ಮಾಡಿದ್ರು. ಸೊ ಬಿ ಡಿ ಅವರು ಒಂದು ಮಗು ಬರ್ತೈತಿ, ಆ ಮಗುಗೆ ಅವ್ರು ರೆಸ್ಪಾನ್ಸ್ ಮಾಡಿ ಏನು ಚಿಕಿತ್ಸೆ ಕೊಡಬೇಕು, ಏನಿಲ್ಲ, ಅಟ್ಲೀಸ್ಟ್ ಚೆಕ್ ಆದರೂ ಮಾಡಬೇಕು ಅನ್ನೋವಂಥದ್ದು ಒಂದು ಬುದ್ಧಿ ಇಲ್ಲ. ಯಾಕಪ್ಪ? ಸರ್ಕಾರಿ ಹಣ ಇವರು ದುಡ್ಡು ತೊಗೋತಾರೆ, ಪಗಾರ ತೊಗೋತಾರೆ, ಮತ್ತು ಜನರಿಗೆ ಯಾಕೆ ಇವರು ಸೌಲಭ್ಯ ಮಾಡಿಕೊಡೋದಿಲ್ಲ? ಸೊ ಇವತ್ತು ಬೇರೆದವ್ರಿಗೆ ಆಗಿದೆ, ನಾಳೆ ನಮ್ಮ ಮನೆ ಮಕ್ಕಳಿಗೆ ಏನಾದರೂ ರಾತ್ರಿ ತೊಂದರೆ ಆದರೆ ನಾವು ಸರ್ಕಾರಿ ಹಾಸ್ಪಿಟ್ಲ್ ಹೋದರೆ ಹಂಗಾರೆ ನಮಗೆ ಚಿಕಿತ್ಸೆ ಕೊಡ್ತಾರಾ ಇವರು? ಜನ ಇದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಏನಾಗಿದೆ ಇದ್ರ ಬಗ್ಗೆ, ಯಾಕೆ ಇವರು ಸರ್ಕಾರಿ ಸಂಬಳ ತೊಗೊಂಡು ಏನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಯಾಕೆ ಮಾಡೋಕತ್ತಿಲ್ಲ? ಸೊ ಗೇಟ್ ತೆಗಿಯಂಗಿಲ್ಲ, ಚಾವಿ ತೆಗಿಯೋದಿಲ್ಲ, ಮಗು ಹೊರಗೆ ನಿಂತೆ ಹೇಳ್ತಾರೆ, ಮಗು ಟಚ್ ಕೂಡ ಮಾಡಿಲ್ಲ, ಮಗುನ ಹಿಡಿದು ನೋಡಿಲ್ಲ ಏನಾಗಿದೆ ಅಂತೇಳಿ. ಹೊರಗಿನ ನಿಂತ ಹೊರಗೆ ನೀವು ನಂದಗಡ ತೊಗೊಂಡು ಹೋಗ್ಬಿಟ್ರಿ. ಸೊ ಚೆಕ್ ಮಾಡಲಿಲ್ಲ ಅಂದ್ರೆ ಮತ್ತು ನನ್ನ ಸರ್ಕಾರಿ ದವಾಖಾನೆ ಇದ್ದು ಏನು ಉಪಯೋಗ ಆಗುತ್ತೆ? ಸರ್ಕಾರಿ ದವಾಖಾನೆ ಇದ್ದು ಏನೂ ಉಪಯೋಗ ಇಲ್ಲ. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು TH ಸರ್ ಆಗಿರ್ಬೋದು, ಸೊ ಮೇಲ್ ಡಾಕ್ಟರ್ ಯಾರೇ ಇರಲಿ, ಮೇಲಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಯಾರು ಅವತ್ತಿನ ನೈಟ್ ಡ್ಯೂಟಿ ಒಳಗಿದ್ದರು ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಮಾಡಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಅಂತೂ ಮಾಡ್ತೇವೆ. ಯಾಕಂದರೆ ಇವತ್ತು ಇನ್ನೊಬ್ರಿಗಾಗಿದೆ, ನಾಳೆ ನಮಗೂ ಆಗುತ್ತಾ. ಸೊ ಸರ್ಕಾರಿ ಸಂಬಳ ತೊಗೊಂಡು ಇವರು ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ಇವರು ಸರ್ಕಾರಿ ಕೆಲಸನ ಮಾಡೋಂಗಿಲ್ಲ, ಮತ್ತು ಬಡವರಿಗೆ ಇವ್ರು ಚಿಕಿತ್ಸೆ ನೀಡೋಂಗಿಲ್ಲ ಅಂದ್ರೆ ಇಲ್ಲಿ ಅವ್ರಿಗೆ ನಮಗೆ ಅವಕಾಶ ಇಲ್ಲ, ಅವ್ರು ಇರೋಕ್ಕಿಲ್ಲ, ಅವಕಾಶ ಇಲ್ಲ, ಬೇಡ, ಅವ್ರು ಇಲ್ಲಿಂದ ಸಸ್ಪೆಂಡ್ ಆಗಬೇಕು. ನಮ್ದು ಒಂದೇ, ಅವ್ರನ್ನ ಏನಾದ್ರು ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಕುಂದಿರ್ತೇವೆ. ಇದ್ರ ಮೇಲೆ ಆರೋಗ್ಯ ಮಂತ್ರಿ ಕೂಡ ನಾವು ಲೆಟ್ರ್ ಬರಿತೀವಿ. ಇವ್ರಿಗೆ ಸಂಬಂಧಪಟ್ಟಂಗೆ DH ಸರ್ ಕೂಡ ನಾವು ಇದ್ರ ಬಗ್ಗೆ ಇದನ್ನು ಮಾಡ್ತೀವಿ. ಸೊ ಮೇಲಧಿಕಾರಿಗಳು ಇದ್ರ ಬಗ್ಗೆ ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸ್ಬೇಕು. ಅವತ್ತು ನೈಟು 10 ಕಿಲೋಮೀಟರ್ ಜರ್ನಿ ಮಾಡಿ ಅವರಿಗೆ ನಂದಗಡಕ್ಕೆ ಹೋಗಿ ನಂದಗಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರು ಫಸ್ಟ್ ಚೆಕಪ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಅಲ್ಲಿಂದ ಬೆಳಗಾವಿಗೆ ರೆಫರ್ ಮಾಡಿದೆ ಸಿವಿಲ್ ಹಾಸ್ಪಿಟಲಲ್ಲಿ ಪೇಷಂಟು. ಸೊ ಮಗು ಆರಾಮಿದೆ, ಆದರೆ ಅದೇ ಮಗು ಏನಾರು ಸೀರಿಯಸ್ ಕಂಡೀಷನಲ್ಲಿದ್ದರೆ ಇವ್ರು ಚೆಕ್ ಮಾಡಲಿಲ್ಲ ಅಂದರೆ ಏನಾರು ಅನಾಹುತ ಸಂಭವಿಸಿದರೆ ಅದಕ್ಕೆ ಜವಾಬ್ದಾರಿ ಯಾರು? ನನ್ನ ಪ್ರಶ್ನೆಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ನಾವು ಏನು ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆ ಕರೆಕ್ಟಾಗಿ ನನಗೆ ಉತ್ತರ ಕೊಡ್ರಿ. ಇವತ್ತು ಬೇರೆ ಮಗುಗಾಗತ್ತೆ, ನಾಳೆ ನಮ್ಮ ಮಗುವಾಗತ್ತೆ. ಸೊ ಪಬ್ಲಿಕ್ ಕೆಲಸ ಮಾಡೋಕ್ಕೆ ಬಂದವರು ಪಬ್ಲಿಕ್ ಕೆಲಸ ಮಾಡಲಿಲ್ಲ ಅಂದ್ರೆ ನಮಗೆ ಇಲ್ಲಿ ಅವ್ರನ್ನ ಇಟ್ಕೊಳ್ಳೋಕೆ ಅವಕಾಶ ಬೇಡ ನಮಗೆ. ಸೊ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು, ಅವ್ರು ಸಸ್ಪೆಂಡ್ ಆಗಬೇಕು ಇಲ್ಲಿಂದ. ಅವ್ರು ಸಸ್ಪೆಂಡ್ ಆಗಲಿಲ್ಲ ಅಂತಂದರೆ 2 ದಿನದಲ್ಲಿ ಅವ್ರು ಸಸ್ಪೆಂಡ್ ಆಗಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಕುಂದಿರ್ತೀವಿ. ಸೊ ಮುಂದೆ ಏನು ಬರುತ್ತೆ ನಾವು ನೋಡ್ತೀವಿ. ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ಸರ್ಕಾರಿ ಕೆಲಸ ಅವರು ಮಾಡಲೇಬೇಕು. ಬಡವರು ಚಿಕಿತ್ಸೆ ನೀಡಕ್ಕೆ ಬಂದರೆ ಚಿಕಿತ್ಸೆ ನೀಡಲೇಬೇಕು. ಆ ಮಗು ಚೆಕ್ ಮಾಡ್ರಿ ಮೇಡಮ್, ಮಗು ಚೆಕ್ ಮಾಡ್ರಿ. ಅದು ಚೆಕ್ ಮಾಡಿಲ್ಲ ರೀ. ಔಷಧ ತೋರ್ಸ್ಕೊಂಬಂದಾರಂತಲ್ರಿ ಅವ್ರು ಬೇರೆ ಕಡೆ ಡಾಕ್ಟರ್ ಕಡೆ. ಎಲ್ಲಿ ನೀವು ಏನಾದರೂ ಚೆಕ್ ಮಾಡಿದ್ರ ಅದ್ರ ಬಗ್ಗೆ? ಅಲ್ಲ ಚೆಕ್ ಮಾಡಿಲ್ಲ, ನಾವು ಸಣ್ಣ ಮಕ್ಕಳು ಡಾಕ್ಟ್ರ್ ಇರೋದಿಲ್ಲ, ಕಾಣಬರ್ಕೋರಿ ಅಂತ ಹೇಳಿದ್ರು. ಇರಲಿ ಬಿಡ್ರಿ, ನೀವು ಏನಾದರೂ ಒಂದು ಸ್ವಲ್ಪ ಚೆಕ್ ಮಾಡಿದ್ರಿ ಏನಾದರೂ?
ಅಲ್ಲ ಚೆಕ್ ಮಾಡೋದು ನಾವು ಇಲ್ಲಿ ತೋರ್ಸ್ಕೊಂಡ್ ಬಂದಾರಂತ ಅಲ್ರಿ ನೀವು ಗೇಟ್ ತೆಗೆದು ಚೆಕ್ ಮಾಡಬೇಕಾಗಿದ್ದು ನಿಮ್ಮ ಕೆಲಸ ಏನಾಗಿದೆ ಅಂಥೇಳಿ ನೀವು ಚೆಕ್ಕ ಮಾಡಲಿಲ್ಲ ಅಂದ್ರೆ ಏನು ಅದನ್ನ ಹೇಳ್ರಿ ಫಸ್ಟ್. ಕೇಳಿದೇವ್ರಿ, ಕೇಳಿ ಡಾಕ್ಟ್ರ್ ತೋರ್ಸ್ಕೊಂಡ್ ಬಂದೇವಿ, ಈ ಔಷಧ ಅವ್ರ ಡಾಕ್ಟ್ರು ತೋರಿಸ್ಲಿ ಬಿಡ್ರಿ, ನೀವು ಚೆಕ್ ಮಾಡಿದ್ರ? ನಾವು ಚೆಕ್ ಮಾಡೋ ಡಾಕ್ಟರ್ ಅಲ್ರಿ, ನಾವು ನರ್ಸ್ಗಳು. ನಾವು ಓಕೆ, ನೀವು ಚೆಕ್ ಮಾಡಿದ್ರೆ ಏನಾದ್ರು ನಾವು ಕೇಳೀವ್ರಿ, ಕೇಳಿ ಕಾಸನ್ನ ಕೇಳಿ ಇಲ್ಲಿ ನಡೆಯಂಗಿಲ್ಲ. ಓಕೆ, ನಿಮ್ಮ ಟೇಚು ಸಾಹೇಬ್ರು ಫೋನ್ ಹಚ್ಚಿರ ಹೇಳ್ತಾನೆ ಒಂದು ನಿಮಿಷ. ಡಾಕ್ಟ್ರ್ ನೀವು ಚೆಕ್ ಮಾಡಂಗಿಲ್ಲ ಅಂದ್ರೆ ಹೆಂಗೆ ರೀ? ನರ್ಸ್ ನೀವು ಚೆಕ್ ಮಾಡಂಗಿಲ್ಲ ಅಂದ್ರೆ ಹೆಂಗೆ? ಮಗುಗೆ ಡೈರೆಕ್ಟ್ ನೀವು ಲಾಕ್ ತೆಗಿಂಗಿಲ್ಲ, ಹೊರಗೆ ಅವ್ರು ನಂದಗಡೆ ತೊಗೊಂಡು ಅಂತ ಹೋಗಂತ ಹೇಳ್ತಾರೆ. ಅವರು ಕೇಳಿದ್ವಿ, ನಾವೆಲ್ಲ ಕೇಳಿದ್ವಿ. ಏನು ಕೇಳಿದ್ವಿ ರೀ? ಎಲ್ಲಿ ತೋರಿಸಿರಿ ಅಂತ ಕೇಳಿದ್ವಿ, ಹೊರಗಡೆ ತೋರಿಸಿದ್ದೀವಿ, ಔಷಧ ತೋರಿಸಿರಿ ನಂಗೆ ಅವರು. ಇದು ಔಷಧ ಹಾಕ್ರಿ. ಅವ್ರಿಗೆ ತೋರಿಸೋದು ಬೇಕಾಗಿಲ್ಲ ರೀ, ನೀವು ಚಾವಿ ತೆಗೆದವ್ರು ಏನಾದ್ರು ಚೆಕ್ ಮಾಡಿದ್ರ ನಂಗೆ ಅದನ್ನ ಹೇಳ್ರಿ ಫಸ್ಟು. ತೆಗಿಯೋಕೆ ನಾವು ಸಣ್ಣ ಮಕ್ಕಳು ಡಾಕ್ಟರ್ ನನಗೆ ಅದು ಬೇಕಾಗಿಲ್ಲ ರೀ, ನೀವು ಬೇರೆ ಮೇಲ್ ಡಾಕ್ಟ್ರನ್ನ ಚೆಕ್ ಕೇಳಬೇಕಾಗಿತ್ತು ಫೋನ್ ಮಾಡಿ. ನಾವು ಹಿಂಗೆ ಮಗು ಬಂದೈತಿ, ನಾವು ಏನು ಮಾಡಬೇಕು, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕಂತೆ. ನೀವು ಅವ್ರನ್ನ ಡೈರೆಕ್ಟ್ ಹೆಂಗೆ ನಂದಗಡೆ ಹೋಗಂತ ಹೇಳ್ತಾರೆ? ತಡ್ರಿ ಒಂದು ನಿಮಿಷ, ಇದು ಪ್ರತಿದಿನದ ಹಾಡಿದು. ಇದು ಇವತ್ತು ನನ್ನ ಕಣ್ಣಿಗೆ ಬಂದಂತೇಳಿ ನಾನು ಬಂದೇನಿ ಇಲ್ಲಿ ಒಳಗೆ. ಅಂದ್ರಿ ಬಿಡ್ರಿ, ಅವರು ಇಲ್ಲಿ ಯಾರು ಇಲ್ರಿ ಅಲ್ಲಿ. ಒಂದು ನಿಮಿಷ ತಡ್ರಿ, ಇಲ್ಲಿ ಒಂದು ನಿಮಿಷ. ಇದು ಇವತ್ತು ನಿಮ್ದು ಒಬ್ಬದ ಪರಿಸ್ಥಿತಿ ಅಲ್ಲ, ಇವರು ಚಾವಿ ತೆಗೆದು ನೀವು ಚೆಕ್ ಮಾಡಬೇಕಾಗಿದ್ದು ನಿಮ್ಮ ಕೆಲಸ. ಚೆಕ್ ಮಾಡೋ ಕಾರಣ ನಮ್ದು ಡಾಕ್ಟರ್, ನಾವು ಸಣ್ಣ ಮಕ್ಕಳು ಸೊ ನೀವು ತೋರಿಸಿರ್ಲಪ್ಪ, ನೀವು ಔಷಧ ತೋರಿಸಿದ್ರೆ ನಾ ಏನು ಹೇಳಿದೆ, ಯಾವ ತೋರ್ಸ್ಕೊಂಡ್ ಬಂದಿರ ಅಂತ ಕೇಳಿದ್ನೆ. ಈಗ ನಮ್ಮ ಕಡೆ ಈಗ ಔಷಧ ಇರುವುದಿಲ್ಲಪ್ಪ, ಇದು ಔಷಧ ಚಲೋ ಇರ್ತೈತಿ, ಇದಕ್ಕಿಂತ ಬೇಕಂದ್ರೆ ನಂದ್ಗಡೆ ಹೋಗ್ರಿ, ಡಾಕ್ಟರ್ ಇರ್ತಾರೆ ಅಲ್ಲಿ, ಯಾರೋ ಒಬ್ರು ಕೇಳಿದ್ವಿ ನಾವು. ಈ ಟೈಮ್ದಾಗ ಪಾಪು ತಗೊಂಡ ಅಲ್ಲ, ಪಾಪು ತಗೊಂಡ ಈ ಟೈಮ್ದಾಗ ಅಲ್ಲಿ ಹೋಗೋದು ಹೇಳ್ರಿ. ನೀವು ಎಷ್ಟು ಕಿಲೋಮೀಟರ್ ಜರ್ನಿ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ ಮತ್ತೆ ನಾವು? 10 ಕಿಲೋಮೀಟರ್ ಜರ್ನಿ ಮಾಡ್ಬೇಕ್ರಿ ಅವ್ರು. ಅಲ್ಲ, ಅದಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ? ತೋರ್ಸ್ಕೊಂಡ್ ಬಂದ, ಇವತ್ತು ತೋರ್ಸ್ಕೊಂಡ್ ಬಂದಿಲ್ಲ, ನೀವು ಹೇಳಿದ್ರಿಲ್ಲ. ಅದ ಔಷಧ ನಮ್ಮಲ್ಲಿ ಬೇರೆ ಹಂಗ ಹೇಳ್ತೀರಿ ಏನೋ, ಅಲ್ಲಿ ಅದಕ್ಕೆ ಹೋಗ್ತೀರಿ, ಇಲ್ಲಿ ಹೋಗ್ರಿ ಅಂದ್ರ ಇಲ್ಲಿ ಡಾಕ್ಟರ್ ಇರ್ತಾರ, ನಿಮ್ಗೆ ಗೊತ್ತೈತಿ, ಸಣ್ಣ ಮಕ್ಕಳು ಡಾಕ್ಟರ್ ಇದಾರೆ ಇಲ್ಲಿ. ಇಲ್ರಿ, ಸ್ವಲ್ಪ ಆದ್ರೂ ಏನಾರ ನೀವು ಕೇರ್ ಮಾಡ್ಬೇಕಲ್ಲ. ಚಾವಿನ ತೆಗ್ದಿಲ್ಲ ಅಂತ ಇಲ್ಲಿ ಬಂದ್ರು ನೋಡ್ರಿ, ನೋಡೋದಿದ್ರೆ ತೆಗಿತೀವಿ ಚಾವಿ. ಈಗ 2 ಸಲ ಬಂದ್ರ ಅವ್ರ, ಅದನ್ನ ಹೇಳಕತ್ತೀವಿ ನಾವು ಅವ್ರಿಗೆ. ತೋರ್ಸ್ಕೊಂಡ್ ಬಂದಿವಿ ಅಂತ ಔಷಧ ತೋರ್ಸಾರ ನನ್ಗೆ. ಅಂದ್ರೆ ನೀವು ಚಾವಿ ತೆಗಿಯೋದಿಲ್ಲ? ಹೆಂಗ್ ತೆಗಿಬೇಕ್ರಿ? ಅಲ್ಲ, ಮಗು ಚೆಕ್ ಮಾಡಂಗಿಲ್ಲ, ನೀವು ಚಾವಿ ತೆಗದ. ನಾವೇನು ಟ್ರೀಟ್ಮೆಂಟ್ ಮಾಡಿದ್ರೆ ಮಾಡ್ಬೇಕಲ್ರಿ. ಕೇಳಿದ್ವಲ್ಲ, ಎಲ್ಲ ಕೇಳಿ ಏನಾಗೈತಿ, ಔಷಧ ಇರಲಿಲ್ಲ ಅಂದ್ರೆ ಯಾವ್ದಾರು ಒಂದು ಕೊಟ್ಟು. ಅಂದ್ರೆ ಒಟ್ಟಿನಲ್ಲಿ ಆ ಮಗು ಏನು ಚೆಕ್ ಮಾಡೋಂಗಿಲ್ಲ, ನೀವು ಡೈರೆಕ್ಟ್ ಹೇಳ್ಬಿಡುದು ಅಲ್ಲಿ ಹೋಗ್ಬಿಡ್ರಿ ಅಂತೇಳಿ. ಆಯ್ತು ಬಿಡ್ರಿ, ನಾನು ಮಾತಾಡ್ತೀನಿ, ನೀವು ಮಾತಾಡೋದು ಬೇಡ, ನಾನೇ ಮಾತಾಡ್ತೀನಿ ಬಿಡ್ರಿ. ಅಲ್ರಿ, ಸಣ್ಣ ಮಗು ಅದು ಪಾಪ. ಸರ್ ಪೈಸಾ ಅಂತ ಹೇಳ್ರಿ, ಮಾತಾಡ್ರಲ್ಲ ನೀವು, ಅದ್ರಾಗ ಏನೈತಿ? ನಾವೇನಿದ್ರು ಸರ್, ಸಣ್ಣ ಮಗು ಹೆಂಗಿರ್ತೈತಿ, ನಾ ಒಂದು ಮಾತೈತಂತ, ನಮ್ಮ ಮನ್ಯಾಗಾದ್ರೂ ಅದ, ಯಾರ ವಿಷಯ ಆದ್ರೂ ಅದ ಕೇಳ್ರಿ. ಯಾರು ಹುಡುಗರಾದ್ರೆ ಬೇರೆ ವಿಷಯ ಕೇಳ್ರಿ, ಇನ್ನ ಹುಡುಗರು ಬಂದು ಹುಡುಗಾಗಿರಿ ಮಾಡ್ತಾರಂದ್ರೆ ಅದು ಬೇರೆ ಮಾತು. ಇಲ್ಲಿ ಸಣ್ಣ ಮಗು ಪಾಪ, ಅದು ಏನೋ ಒಂದು ಒದ್ದಾಡಿರ್ತೈತಿ, ತೊಗೊಂಡ್ ಬಂದಾಗ ಸ್ವಲ್ಪ ತೆಗೆದು ಚಾವಿ ತೆಗೆದು ಚೆಕ್ ಮಾಡೋದು ಒಂದು ಇರ್ತೈತಲ್ರಿ. ಚಾವಿ ಹಾಕಿ ನೀವು ಒಳಗಡೆ ಹೇಳಿದ್ರೆ ಹೆಂಗ? ಇಲ್ಲಿ ವಾಪಿಲ್ಲ ಅನ್ನತ್ಲೇರಿ, ಸಣ್ಣ ಮಗು ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಲಗುನ ಹೋಗ್ರಿ, ಭಾಳ ತ್ರಾಸ ಮಾಡ್ಕೋತ ಹಂಗಾರೆ ಈ ಔಷಧ ಹಾಕಿದ್ರು ಕಮ್ಮಿ ಆಗಿಲ್ಲ ಅಂತ ಅವ್ರು ಹೇಳಕತ್ತಾರ್ರಿ. ಅಬ್ಬ ತೋರ್ಸಿರಿ ನಂಗೆ. ಇಲ್ಲ ಇರ್ಲಿ ಬಿಡ್ರಿ, ಬರ್ರಿ ನಾ ಬರ್ತೀನಿ ಬರ್ರಿ ನಂದ್ಗಡೆ.